ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಛಂದಸ್ಸು ಭಾಗ 2 ಅಕ್ಷರಗಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದಿನ ವಿಡಿಯೋಗಳಲ್ಲಿ ನೀವು ಮಾತ್ರ ಛಂದಸ್ಸಿನ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈ ದಿನ ನಾವು ಅಕ್ಷರಗಣಗಳ ಬಗ್ಗೆ ಅಥವಾ ಅಕ್ಷರ ಛಂದಸ್ಸಿನ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಹೆಸರೇ ಹೇಳುವಂತೆ ಈ ಗಣದಲ್ಲಿ ಅಕ್ಷರಗಳ ಸಂಖ್ಯೆಯೇ ಪ್ರಧಾನವಾಗಿದೆ. ಮಾತ್ರೆಗಳು ಇಷ್ಟೇ ಇರಬೇಕು ಎಂಬ ನಿಯಮವಿಲ್ಲ. ಅಂದರೆ ಉದಾಹರಣೆಗೆ ಮಾತ್ರಾ ಛಂದಸ್ಸಿನಲ್ಲಿ ಕಂದ ಪದ್ಯದಲ್ಲಿ 4 ಮಾತ್ರೆಗಳಿಗೆ ಒಂದೊಂದು ಗಣವನ್ನು ವಿಭಾಗಿಸುತ್ತೇವೆ. ಆದರೆ ಅಕ್ಷರಗಣಗಳಲ್ಲಿ 3 ಅಕ್ಷರಗಳಿಗೆ ಒಂದರಂತೆ ಗಣ ವಿಭಾಗ ಮಾಡುವಂಥ ಕ್ರಮವೇ ಅಕ್ಷರಗಣ. ಹೀಗೆ ಪದ್ಯದ ಸಾಲಿನಲ್ಲಿ ಬರುವಂಥ ಈ ಅಕ್ಷರಗಳನ್ನು 3 ಅಕ್ಷರಗಳಿಗೆ ವಿಭಾಗಿಸಿದ ಬಳಿಕ ಆ ಸಾಲಿನಲ್ಲಿ ಒಂದು ಅಕ್ಷರ ಕೆಲವೊಮ್ಮೆ ಒಂದು ಅಕ್ಷರ ಉಳಿಬೋದು, ಕೆಲವೊಮ್ಮೆ 2 ಅಕ್ಷರ ಉಳಿಬೋದು. ಅಂಥ ಅಕ್ಷರಗಳನ್ನು ಲಘು ಮತ್ತು ಗುರು ಎಂದು ವಿಭಾಗಿಸಲಾಗುತ್ತೆ. ಉಳಿದಂಥ ಗಣಗಳನ್ನು ಅಕ್ಷರ ಮಾತ್ರಗಳಿಗೆ ಅನುಗುಣವಾಗಿ ಈ ರೀತಿ ಬೇರೆ ಬೇರೆ ಹೆಸರುಗಳ ಗಣಗಳ ಮುಖಾಂತರ ಅದನ್ನು ನಾವು ವಿಭಾಗ ಮಾಡ್ತೇವೆ. ಹಾಗಾದರೆ ಈ ಅಕ್ಷರಗಣಗಳನ್ನು ಯಾವ ರೀತಿ ವಿಭಾಗವನ್ನು ಮಾಡಬೇಕು? ಯಮತ ರಾಜ ಬಾನ ಸಲಗಂ ಎಂಬುದೇ ಆ ಸೂತ್ರದ ಮುಖಾಂತರ ನಾವು ಗಣಗಳನ್ನು ವಿಂಗಡಣೆ ಮಾಡ್ತೇವೆ. ಒಟ್ಟು 8 ಗಣಗಳಿದೆ. ಯಗಣ, ಮಗಣ, ತಗಣ, ರಗಣ, ಜಗಣ, ಭಗಣ, ನಗಣ, ಸಗಣ. ಈ ರೀತಿ 8 ಗಣಗಳಿದೆ. ಇಲ್ಲಿ ಬಹಳಷ್ಟು ಮುಖ್ಯವಾಗಿರುವಂಥ ಒಂದು ವ್ಯತ್ಯಾಸವನ್ನು ನಾವು ತಿಳಿಬೇಕು. ಅಂದರೆ ಮಾತ್ರಾ ಛಂದಸ್ಸಿಗೆ ಮತ್ತು ಅಕ್ಷರ ಛಂದಸ್ಸಿಗಿರುವಂಥ ವ್ಯತ್ಯಾಸ, ಮಾತ್ರಾ ಛಂದಸ್ಸಿನಲ್ಲಿ ನಾವು ಅದನ್ನು ಲಘು ಮತ್ತು ಗುರುಗಳನ್ನು ಅದನ್ನು ಕೌಂಟ್ ಮಾಡಿ ನಾವು ಹೇಳ್ತೇವೆ, ಅದನ್ನು ಕೂಡಿಸಿ ಹೇಳ್ತೇವೆ. ಉದಾಹರಣೆಗೆ ಲಘು ಅಂದರೆ 1 ಸಂಖ್ಯೆ, ಗುರು ಅಂದರೆ 2 ಸಂಖ್ಯೆ. ಈ ರೀತಿ ಈಗ ಕಂದ ಪದ್ಯದಲ್ಲಿ 4, ಭಾಮಿನಿ ಷಟ್ಪದಿಯಲ್ಲಿ 3, 4 ಈ ರೀತಿ ಗಣಗಳನ್ನು ವಿಭಾಗ ಮಾಡ್ತೀವಿ. ಆದರೆ ಅಕ್ಷರಗಣಗಳಲ್ಲಿ 3 ಅಕ್ಷರಗಳಿಗೆ ಗಣವನ್ನು ವಿಭಾಗಿಸೋದ್ರಿಂದ ಅಲ್ಲಿ 3 ಲಘುವೂ ಬರ್ಬೋದು, 3 ಗುರುವೂ ಕೂಡ ಬರ್ಬೋದು. ಆದರೆ ಅದರಲ್ಲಿ ನಮಗೆ ಅದು ಮುಖ್ಯ ಅಲ್ಲ, ಮಾತ್ರೆಗಳು ಮುಖ್ಯ ಅಲ್ಲ, ಅಕ್ಷರಗಳೇ ಮುಖ್ಯ. ಹಾಗಾದರೆ ಈ ಅಕ್ಷರಗಳನ್ನು ಈ ಸೂತ್ರದ ಮುಖಾಂತರ ನಾವು ಅವುಗಳನ್ನು ವಿಂಗಡಣೆ ಮಾಡಬೇಕು. ಯಾವುದು? ಯಮತ ರಾಜ ಬಾನ ಸಲಗಂ. ವಿದ್ಯಾರ್ಥಿಗಳು, ಈ ಸೂತ್ರ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಇದನ್ನು ಮುಖ್ಯವಾಗಿ ನೀವು ಅದನ್ನು ಕಲಿಯಲೇಬೇಕು. ಹಾಗಾದರೆ ಈ ಸೂತ್ರವಾಕ್ಯದ ಮುಖಾಂತರ 8 ಅಕ್ಷರಗಳ ಗಣಗಳನ್ನು ಹೆಸರಿಸುವುದು. ಅವು ಯಗಣ, ಯ ಮಾತ. ಅದೇ ಸೂತ್ರಕ್ಕೆ ನಾವು ಲಘು ಗುರುವನ್ನು ಹಾಕಿದಾಗ ಬರುವಂತಹ ಒಂದು ವಿನ್ಯಾಸ ಅಥವಾ ಅದರ ರಚನೆ ಹೇಗಿದೆ? ಯ ಮಾತ, ಅದು ಫಸ್ಟ್ ಅಕ್ಷರ ನಮಗೆ ಲಘು ಇದೆ, 2 ಅಕ್ಷರ ಅದು ಗುರು. ಈ ರೀತಿ ಯಗಣ, ಮಗಣ, ತಗಣ, ರಗಣ, ಜಗಣ, ಭಗಣ, ನಗಣ, ಸಗಣ. ಈ ರೀತಿ ಮೊದಲ ಅಕ್ಷರಕ್ಕೆ ಗಣವನ್ನು ವಿಂಗಡಿಸಲಾಗ್ತದೆ. ಈ 8 ಗಣಗಳನ್ನು ಈ ರೀತಿ ನಾವು ಪದ್ಯದ ಆಧಾರದಿಂದಲೂ ಕೂಡ ಗುರುತಿಸ್ಬೋದು. ಹೇಗೆ? ಇನ್ನೊಂದು ಕೂಡ ಸೂತ್ರ ಇದೆ. ಇದು ಕಂದ ಪದ್ಯದಲ್ಲೇ ಇದೆ. ಹಿಂದಿನ ನಮ್ಮ ವ್ಯಾಕರಣಕಾರರು ಈ ರೀತಿ ಒಂದು ಪದ್ಯವನ್ನು ಕೂಡ ಮಾಡಿದ್ದಾರೆ. ಗುರು ಲಘು ಮೂರಿರೆ ಮನಗಣ. ಗುರು ಮತ್ತು ಲಘು 3 ಬಂದರೆ, ಗುರು 3 ಲಘು 3 ಬಂದರೆ ಮ ಮತ್ತು ನಗಣ. ಇಲ್ಲಿ ನೋಡ್ರಿ, ನಾವು ಉದಾಹರಣೆ ನೋಡ್ಕೋಬೋದು. ಗುರು ಎಷ್ಟು 3 ಬಂದರೆ ಮಗಣ, ಮತ್ತು ಲಘು 3 ಬಂದರೆ ನಗಣ. ಮೇಲಿನ ಇದರಲ್ಲಿ ನೀವು ನೋಡಬಹುದು. ಅದೇ ರೀತಿ ಗುರು ಮೊದಲಲ್ಲಿ ಬಂದರೆ ಭಯ ಗಣವೆಂಬರ್. ಮೊದಲಲ್ಲಿ ಗುರು ಬಂದರೆ ಭಗಣ, ಮೊದಲಲ್ಲಿ ಲಘು ಬಂದರೆ ಯಗಣ. ಅದೇ ರೀತಿ ಗುರು ಲಘು ನಡುವಿರೆ ಜರಗಣ. 2 ಲಘು ಮಧ್ಯದಲ್ಲಿ ಗುರು ಅಥವಾ 2 ಗುರು ಮಧ್ಯದಲ್ಲಿ ಲಘು ಈ ರೀತಿಯಾಗಿ ಬಂದರೆ ಜರಗಣ. ಗುರು ಲಘು ಕೊನೆಯಲ್ಲಿ ಬರಲು ಸತಗಣ. ಗುರು ಮತ್ತು ಲಘು ಕೊನೆಯಲ್ಲಿ ಗುರು ಬಂದರೆ ಅಥವಾ ಕೊನೆಯಲ್ಲಿ ಲಘು ಬಂದರೆ ಈ ರೀತಿ ನಮಗೆ ಗಣಗಳ ವ್ಯತ್ಯಾಸ ಆಗುತ್ತೆ. ಇದಿಷ್ಟೂ ಕೂಡ ಇಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಇನ್ನೊಂದು ಕೂಡ ಬಹಳಷ್ಟು ಆಡು ಮಾತಿನಲ್ಲಿ ಬಹಳಷ್ಟು ಹೇಳೋ ಅಂಥದ್ದು, ಮನದಲ್ಲಿ ಭಯ ಬಂದು ಜ್ವರ ಬಂದು ಸತ್ತ ಅಂತ. ಹೋಗಲಿ, ಇದನ್ನು ಕೂಡ ನೆನಪಿಟ್ಕೊಳೋಕ್ಕಾಗಿಲ್ಲ ಅಂದರೆ ವಿದ್ಯಾರ್ಥಿಗಳೇ, ಯಮತ ರಾಜ ಬಾನ ಸಲಗಂ ಅನ್ನೋದನ್ನು ಬಹಳಷ್ಟು ಕಂಪಲ್ಸರಿಯಾಗಿ ವಿದ್ಯಾರ್ಥಿಗಳು ಅದನ್ನು ಕಲೀಲೇಬೇಕು. ಇದನ್ನು ಕಲ್ತಿಲ್ಲ ಅಂದರೆ ನಿಮಗೆ ಅಕ್ಷರಗಣಗಳನ್ನು ಮಾಡಲಿಕ್ಕೆ ಬರೋದಿಲ್ಲ. ಆ ಸೂತ್ರದ ಮುಖಾಂತರ ನಾವು ಗಣಗಳನ್ನು ವಿಂಗಡಣೆ ಮಾಡೋದು. ಹಾಗಾಗಿ ಆ ಸೂತ್ರ ಬಹಳಷ್ಟು ಮುಖ್ಯ.
ಹಾಗಾದರೆ ಈ ಅಕ್ಷರಗಣಗಳನ್ನು ಯಾವ ರೀತಿಯಲ್ಲಿ ನಾವು ವಿಭಾಗವನ್ನು ಮಾಡ್ತೀವಿ ಅಥವಾ ಎಷ್ಟು ರೀತಿಯ ಪದ್ಯಗಳು ಇದ್ದಾವೆ? ಉದಾಹರಣೆ ನಾವು ಮಾತ್ರ ಛಂದಸ್ಸಿನಲ್ಲಿ ನಾವು ನೋಡಿದ್ವಿ, ಕಂದ ಪದ್ಯ ಇದೆ, ಷಟ್ಪದಿ ಇದೆ, ರಗಳೆಗಳಿದೆ. ಅದೇ ರೀತಿ ಅಕ್ಷರಗಣಗಳಲ್ಲಿ ಬರುವಂತಹ ಪದ್ಯಗಳನ್ನು ನಾವು ವೃತ್ತಗಳು ಅಂತ ಕರಿತೇವೆ. ಈ ಅಕ್ಷರಗಣಗಳು ಶಾಸ್ತ್ರಕ್ಕನುಗುಣಸಾರ, ಶಾಸ್ತ್ರ ಅಂದರೆ ವ್ಯಾಕರಣಬದ್ಧವಾಗಿ ರಚಿಸಲ್ಪಟ್ಟಿರುವಂಥ ಈ ವೃತ್ತಗಳನ್ನು ಅಥವಾ ಈ ಪದ್ಯಗಳನ್ನು ವೃತ್ತಗಳು ಅಂತ ಕರಿತೇವೆ. ಸಂಸ್ಕೃತ ಕಾವ್ಯಗಳಲ್ಲಿ ಹಲವಾರು ವೃತ್ತಗಳು ಬಳಕೆಯಾಗಿದ್ದರೂ ಕೂಡ ನಮ್ಮ ಕನ್ನಡ ಪ್ರಾಚೀನ ಕವಿಗಳು ಮುಖ್ಯವಾಗಿ 6 ವೃತ್ತಗಳನ್ನು ಬಳಸಿದ್ದಾರೆ. ಇವುಗಳನ್ನು ಖ್ಯಾತ ಕರ್ನಾಟಕ ಅಂತ ಕೂಡ ಇವುಗಳನ್ನು ಕರೆದಿದ್ದಾರೆ. ಹಾಗೆ ಇದಕ್ಕೂ ಕೂಡ ಒಂದು ಸೂತ್ರ ಇದೆ. ಗುರು ಒಂದು ಆದಿಯೊಳಂ ಉತ್ಪಲಂ, ಗುರು ಮೊದಲ್ ಮೂರಾಗೆ ಶಾರ್ದೂಲಂ, ಗುರು ನಾಲ್ಕಿರಲಂತೂ ಸ್ರಗ್ಧರೆ, ಲಘುದ್ವಂದಂ ಗುರುದ್ವಂದಂ ಮಾಗಿರೆ ಮಥೇಬ, ಲಘುದ್ವಯ ತ್ರಿಗುರುವಿಂದಕ್ಕುಂ ಮಹಾಸ್ರಗ್ಧರ, ಹರಿಣಾಕ್ಷಿ ಲಘು ನಾಲ್ಕು ಚಂಪಕ ಮಿವಾರುಂ ಖ್ಯಾತ ಕರ್ನಾಟಕ. ಗುರು ಒಂದು ಆದಿಯೊಳ್ ಉತ್ಪಲಂ, ಗುರುವನ್ನು ನಾವು ಲಘುವನ್ನು ಯಾವುದೇ ಒಂದು ಪದ್ಯವನ್ನು ಕೊಟ್ಟಾಗ ನಾವು ಲಘು ಗುರುವನ್ನು ಹಾಕಿದಾಗ ಮೊದಲು ಗುರು ಬಂದರೆ ಅದು ಉತ್ಪಲ ಮಾಲಾ ವೃತ್ತ. ಒಟ್ಟು 6 ವೃತ್ತಗಳಿದ್ದಾವೆ. ಅದರಲ್ಲಿ ಮೊದಲನೆಯದು ಮೊದಲು ಗುರು ಬಂದರೆ ಉತ್ಪಲ ಮಾಲಾ ವೃತ್ತ. ಗುರು ಮೊದಲು ಮೂರಾಗೆ, ಮೊದಲು ಗುರು 3 ಬಂದರೆ ಶಾರ್ದೂಲ ವಿಕ್ರೀಡಿತ. ಗುರು 4 ಇರಲಂತೂ, ಗುರು 4 ಬಂದರೆ ಸ್ರಗ್ಧರ ವೃತ್ತ. ಲಘುದ್ವಂದಂ ಗುರುದ್ವಂದಂ, ಲಘು 2 ಗುರು 2 ಬಂದರೆ ಮಥೇಬ ವಿಕ್ರೀಡಿತ. ಲಘುದ್ವಯ ತ್ರಿಗುರುವಿಕಂ, ಲಘು 2 3 ಗುರು ಬಂದರೆ ಮಹಾಸ್ರಗ್ಧರೆ. ಹರಿಣಾಕ್ಷಿ ಲಘು 4 ಕೂಡ ಲಘು ಬಂದರೆ ಚಂಪಕ ಮಾಲಾ ವೃತ್ತ. ಈ ರೀತಿಯಾಗಿ ಒಂದೊಂದು ವಿಭಾಗವನ್ನು ಅಥವಾ ನಾವು ಮೊದಲಲ್ಲೇ ಅದನ್ನು ಗುರುತಿಸ್ಬೋದು, ಇದು ಯಾವ ವೃತ್ತ ಅಂತೇಳಿ. ಹಾಗಾದರೆ ಈ ವೃತ್ತದ ಲಕ್ಷಣ ಹೇಗಿರ್ತವೆ? 4 ಪಾದಗಳಿರ್ತವೆ. 4 ಪಾದ ಅಂದರೆ 4 ಸಾಲುಗಳಿರ್ತವೆ. ಅಕ್ಷರಗಳ ಸಂಖ್ಯೆ ಮತ್ತು ಗಣಗಳ ವಿಧಗಳಲ್ಲಿ ಪ್ರತಿ ಪಾದವು ಸಮಾನವಾಗಿದೆ. ಉದಾಹರಣೆ, ಈಗ ಉತ್ಪಲ ಮಾಲಾ ವೃತ್ತ ಅಂದರೆ ಪ್ರತಿಯೊಂದು ಪಾದದಲ್ಲೂ ಒಂದೊಂದು ಸಾಲಿನಲ್ಲೂ ಕೂಡ ಎಷ್ಟು ಅಕ್ಷರಗಳು ಎಷ್ಟು ಇದಿದ್ದಾವೋ ಅದೇ ರೀತಿ ಎಲ್ಲವೂ 4 ಸಾಲುಗಳು ಸಮಾನವಾಗಿರ್ತವೆ. ಮತ್ತು ಇದರ ಲಕ್ಷಣ ಏನು? ಆದಿಪ್ರಾಸದಿಂದ ಕೂಡಿರುವಂಥ, ಪ್ರಾಸಬದ್ಧವಾಗಿ ಕೂಡಿದೆ. 2ನೇ ಅಕ್ಷರ ಪ್ರಾಸವಾಗಿ ಬರುವಂಥದ್ದಕ್ಕೆ ಆದಿಪ್ರಾಸ ಅಂತ ಕರೀತಾರೆ. ಪ್ರತಿಯೊಂದು ವೃತ್ತವೂ ಕೂಡ ಗಣಾಧಾರಿತ ನಿಯಮ ಬೇರೆ ಬೇರೆ ಆಗಿದೆ. ಪ್ರತಿ ವೃತ್ತಗಳಿಗೂ 6 ವೃತ್ತಗಳಿಗೂ ಕೂಡ ಬೇರೆ ಬೇರೆ ನಿಯಮಗಳಿದ್ದಾವೆ. ಅವುಗಳ ಆಯಾ ವೃತ್ತಗಳ ಲಕ್ಷಣವನ್ನು ನಾವು ಈಗ ಒಂದೊಂದಾಗಿ ತಿಳಿಯೋಣ. ಮೊದಲನೆಯದು ಉತ್ಪಲ ಮಾಲಾ ವೃತ್ತ. ಇದು 4 ಪಾದಗಳು ಪದ್ಯ ಅಂದರೆ 4 ಸಾಲಿನ ಪದ್ಯ. ಪ್ರತಿ ಪಾದಗಳು ಕೂಡ ಅಕ್ಷರಗಳ ಸಂಖ್ಯೆಯಲ್ಲಿ ತಲಾ 20 ಅಕ್ಷರಗಳು ಇರ್ತವೆ. ಪ್ರತಿ ಪಾದದಲ್ಲೂ ಭ ರ ನ ಭ ಭ ರ ಗಣಗಳು ಮತ್ತು ಕೊನೆಯಲ್ಲಿ 1 ಲಘು ಮತ್ತು 1 ಗುರು ಇರುತ್ತವೆ. ಇದರ ಸೂತ್ರ ಏನು? ಉತ್ಪಲ ಮಾಲೆಯಪ್ಪುದು ಭರಂ ನಭಂ ನಭಭರಂ ರಲಗಂ ನೆಗಳ್ದಿರಲ್, ಈ ರೀತಿಯಾಗಿರುತ್ತೆ. ಈಗ ಕೆಳಗಡೆ ಒಂದು ಸಾಲನ್ನು ಕೊಟ್ಟಿದ್ದಾರೆ. ಚಾಗದ ಭೋಗದ ಕರದ ಗೇಯೆ ಗೊಟ್ಟಿಯ ಲಂಪಿ ನಂ ಪುಗ ಗಾರ. ಇದನ್ನು ನಾವು ಯಾವುದೇ ಪದ್ಯವನ್ನು ಕೊಟ್ಟಾಗ ಅದಕ್ಕೆ ಮೊದಲು ಲಘು ಗುರುವನ್ನು ಹಾಕುವಂಥ ನಿಯಮ ಮಾತ್ರ ಒಂದೇ. ಲಘು ಮತ್ತು ಗುರುಗಳು ಹಾಕುವಂಥ ನಿಮಗೆ ಗೊತ್ತಿದೆ. ಲಘು ಋಸುಸ್ವರ, ಗುರು ಬರುವಂಥದ್ದು 5 ನಿಯಮಗಳಿದ್ದಾವೆ. 1 ದೀರ್ಘಸ್ವರ ಐ ಮತ್ತು ಔ, ಮತ್ತು ಅನುಸ್ವಾರ ಮತ್ತು ವಿಸರ್ಗ, ವ್ಯಂಜನಾಕ್ಷರಗಳು, ಒತ್ತಕ್ಷರದ ಹಿಂದಿನ ಅಕ್ಷರ. ಇದಿಷ್ಟುಗಳಲ್ಲಿ ನಾವು ಏನಾಗಬೇಕು? ಯಾವುದನ್ನು? ಗುರುವನ್ನು ಹಾಕಬೇಕು. ಅದೇ ನಿಯಮದ ಪ್ರಕಾರ ಲಘು ಗುರುವನ್ನು ಹಾಕಬೇಕು. ನಂತರ ಮೇಲಿನ ಗಣವನ್ನು ಗುರುತಿಸೋದು ಹೇಗೆ ಅಂದರೆ ಯಮತ ರಾಜಭಾನ ಸಲಗಂ ಸೂತ್ರವನ್ನು ನೀವು ಬರ್ಕೊಳ್ಳೇಬೇಕು. ಅದನ್ನು ಬರ್ಕೊಂಡು ಅದರ ಮೇಲೆ ಯಾವುದನ್ನು ಛಂದಸ್ಸನ್ನು ಹಾಕಿ ಅಂದರೆ ಪ್ರಸ್ತಾರವನ್ನು ಹಾಕಿ ನಂತರ ಅದಕ್ಕೆ ಗಣವಿಂಗಡಣೆ ಮಾಡಿ ಆ ನಂತರ ಯಾವುದು ಗಣ ಅಲ್ಲಿ ಬರುತ್ತೋ ಆ ಗಣಗಳನ್ನು ನೀವು ಬರಿತಾ ಹೋಗ್ರಿ. ಏಕೆಂದರೆ ವಿದ್ಯಾರ್ಥಿಗಳೇ, ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಿಮಗೆ ಪರೀಕ್ಷೆಯಲ್ಲಿ 4 ಸಾಲು ಇದು ವೃತ್ತಗಳು 4 ಸಾಲು ಇದ್ದರೂ ಕೂಡ ಕೊಡುವಂಥದ್ದು ಕೇವಲ ಒಂದೇ ಸಾಲು. 1 ಸಾಲನ್ನು ಕೊಟ್ಟರೆ ಅದು ವೃತ್ತ ಈ ಖ್ಯಾತ ಕರ್ನಾಟಕಗಳಲ್ಲಿ ಒಂದು ಆಗಿರುವಂಥದ್ದು. 2 ಸಾಲನ್ನು ಕೊಟ್ಟರೆ
ಕಂದ ಪದ್ಯ, ಅದು ಮೂರು ಸಾಲನ್ನು ಕೊಟ್ಟರೆ ಷಟ್ಪದಿಯಾಗಿರುತ್ತೆ. ಹಾಗಾಗಿ ನಾವು ವಿದ್ಯಾರ್ಥಿಗಳೇ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಮಗೆ ಪರೀಕ್ಷೆಗಳಲ್ಲಿ ಕೇಳುವಂಥದ್ದು ಈ ವೃತ್ತಗಳು ಬಂದಾಗ ಯಾವ ರೀತಿ ನಾವು ವಿಂಗಡಣೆಯನ್ನು ಮಾಡಬೇಕು. ಮೊದಲು ಯಾವುದೇ ಪ್ರಶ್ನೆಯನ್ನು ಕೊಟ್ಟಾಗ ಅದಕ್ಕೆ ನಾವೇನು ಹಾಕಬೇಕು, ಛಂದಸ್ಸನ್ನು ಅಥವಾ ನಮಗೆ ಅದಕ್ಕೆ ಪ್ರಸ್ತಾರವನ್ನು ಹಾಕಬೇಕು. ನಂತರ ಕೆಳಗಡೆ ಯಮತ ರಾಜ ಬಾಣಸಲಗಂ ಹಾಕಿ ಪ್ರಸ್ತಾರನ ಹಾಕಿ ಗಣಗಳನ್ನು ಅಥವಾ ನಾವು ಗಣವಿಂಗಡಣೆ ಮಾಡಿಕೊಂಡು ಆಮೇಲೆ ಯಾವ ಅಕ್ಷರದಲ್ಲಿ ಬರುತ್ತೆ ಅದನ್ನು ನಾವು ಬರಿಬೇಕು. ಉದಾಹರಣೆಗೆ ಈಗ ನಾವು ನೋಡಿದ್ವಿ, ಹಿಂದಿನ ಸೂತ್ರದಲ್ಲಿ ನಾವು ನೋಡಿದ್ವಿ, ಗುರು ಒಂದಾದಿಯೊಳ ಉತ್ಪಲಂ, ಗುರು ಮೊದಲು ಬಂದರೆ ಅದು ಉತ್ಪಲ ಮಾಲಾವೃತ್ತ. ಈ ರೀತಿ ನಿಮಗೆ ಈ ಪ್ರಶ್ನೆ ನಿಮಗೆ ಪರೀಕ್ಷೆಯಲ್ಲಿ 3 ಅಂಕಗಳಿಗಿರೋವಂಥದ್ದು. ಮೊದಲನೇ ಸಾಲನ್ನು ಕೊಟ್ಟರೆ ಒಂದು ಅದಕ್ಕೆ ಛಂದಸ್ಸನ್ನು ಹಾಕುವಂಥದ್ದು, ಎರಡನೆಯದು ಅದಕ್ಕೆ ಗಣಗಳನ್ನು ಬರೆಯೋದು, ನಂತರ ಇದು ಯಾವ ವೃತ್ತ ಎಂದು ತಿಳಿಸಿದ್ದಕ್ಕೋಸ್ಕರ ಈ ರೀತಿಯಾಗಿ ಅಂಕಗಳು ನಿಗದಿಯಾಗಿರ್ತವೆ. 3 ಅಂಕಗಳು 3 ಪ್ರಶ್ನೆಗಳಿಗೆ ಈ ರೀತಿಯಾಗಿರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ವೃತ್ತಗಳು ಕೊಟ್ಟಾಗ ಒಂದು ಸಾಲು ಇರುತ್ತೆ, ಅದಕ್ಕೆ ಛಂದಸ್ಸನ್ನು ಹಾಕಿ ಗಣವಿಂಗಡಣೆ ಮಾಡಿ ಯಾವ ವೃತ್ತ ಅಂತ ಕೂಡ ಬರಿಬೇಕು. ಇದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಎರಡನೇದು ಶಾರ್ದೂಲ ವಿಕ್ರೀಡಿತ. ಇದು ಕೂಡ 4 ಸಾಲುಗಳನ್ನು ಹೊಂದಿರುವಂಥ ಪದ್ಯ. ಪ್ರತಿ ಪಾದದಲ್ಲೂ ಪ್ರತಿ ಸಾಲಿನಲ್ಲೂ ಕೂಡ ಮ, ಸ, ಜ, ಸ, ತ, ತ ಮತ್ತು ಲಾಸ್ಟಿಗೆ ಒಂದು ಗುರುಗಳು ಉಳಿರುತ್ತೆ. ಒಟ್ಟು 9 ಅಕ್ಷರಗಳಿದೆ. ಇಲ್ಲಿ ನಾವು ಅಕ್ಷರಗಳು ಹೇಳಬೇಕು ಹೊರತು ಮಾತ್ರೆಗಳನ್ನು ಗಣ ಮಾಡಿ ಕೌಂಟ್ ಮಾಡಿ ಬರೀಬಾರ್ದು. ಹೌದಾ? ಉದಾಹರಣೆ ಸೂತ್ರ ನಮಗೇನಿದೆ, ಕಣ್ಗೊಪ್ಪಲ್ ಮಸಜಂ ಸಂತಂ ತಗ ಮುಮಾ ಶಾರ್ದೂಲ ವಿಕ್ರೀಡಿತಂ. ಇದನ್ನು ನಿಮಗೆ ಕಲಿಯಲು ಕಷ್ಟ ಆಗಿದ್ರೆ ಅಂದರೆ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಸೂತ್ರದಲ್ಲಿ ನೋಡಿದ್ವಿ, ಗುರು 3 ಬಂದರೆ ಶಾರ್ದೂಲ ವಿಕ್ರೀಡಿತ. ನೀವು ಅದನ್ನು ಹಳೆಗನ್ನಡ ಪದ್ಯವನ್ನು ಒಂದು ಕಡೆ ಬರೆದಿಟ್ಕೋಬೇಕು. ಗುರು ಮೊದಲು ಬಂದರೆ ಉತ್ಪಲ ಮಾಲಾವೃತ್ತ, ಗುರು ಮೊದಲು 3 ಬಂದರೆ ಶಾರ್ದೂಲ ವಿಕ್ರೀಡಿತ. ಈ ರೀತಿಯಾಗಿ ಬರ್ಕೊಂಡ್ರೆ ಬೇಗ ಸುಲಭವಾಗಿ ನೀವು ಅದನ್ನು ಗುರುತಿಸ್ಬೋದು. ಮತ್ತು ಯಮತರಾಜ ಬಾಣಸಲಗಂ ಸೂತ್ರವನ್ನು ಕಲಿತು ಅದಕ್ಕೆ ತಕ್ಕಂತೆ ಅಕ್ಷರಗಣವನ್ನು ವಿಭಾಗ ಮಾಡಬೇಕು. ಈ ರೀತಿಯ ಕೆಳಗಿನ ಯಮತರಾಜನ ಬಾಣಸಲಗಂ ಬರ್ಕೊಂಡು ನಾವು ಗಣವಿಂಗಡಣೆ ಮಾಡಿದಾಗ ಉಳಿದಿರೋಂಥ 1 ಅಕ್ಷರ ಇದ್ದರೆ ಗುರು, 2 ಅಕ್ಷರ ಉಳಿದಿದ್ರೆ ಒಂದು ಲಘು ಮತ್ತು ಒಂದು ಗುರು ಅಂತೇಳಿ ವಿಭಾಗವನ್ನು ಮಾಡಬೇಕು. ಇಲ್ಲಿ ಶಾರ್ದೂಲ ವಿಕ್ರೀಡಿತದಲ್ಲಿ ಮ, ಸ, ಜ, ಸ, ತ, ತ ಮತ್ತು 1 ಅಕ್ಷರ ಗುರು ಅನ್ನೋದು ಕೂಡ ಉಳಿಯುತ್ತೆ. ಇವಿಷ್ಟು ಬರೆದ್ರೆ ನೀವು 3 ಅಂಕಗಳನ್ನು ಸುಲಭವಾಗಿ ತೆಗೆದುಕೊಳ್ಬೋದು. ಸ್ರಗ್ಧರ ವೃತ್ತ ಮೂರನೇದಾಗಿ, ಇದು ಕೂಡ 4 ಸಾಲಿನ ಪದ್ಯ. ಪ್ರತಿ ಪಾದದಲ್ಲಿ 21 ಅಕ್ಷರಗಳಿರ್ತವೆ. ಮ, ರ, ಭ, ನ, ಯ ಗಣಗಳು ಇರ್ತವೆ. ಉದಾಹರಣೆ ಇದ್ರ ಸೂತ್ರ ನಮಗೇನು, ತೋರಲ್ ಮುರಂ ಭನಂ ಮೂಯಗಣ ಮುಮದೆ ತಾಂ ಸ್ರಗ್ಧರ ವೃತ್ತ ಮಕ್ಕುಂ. ಇದು ನೀವು ಸೂತ್ರ ಬರೆಯುವಂಥದ್ದು ಏನು ಮುಖ್ಯ ಅಲ್ಲ. ವಿದ್ಯಾರ್ಥಿಗಳ ಪ್ರಶ್ನೆಯನ್ನು ಕೊಟ್ಟಾಗ ನೀವು ಅದಕ್ಕೆ ಪ್ರಸ್ತಾರ ಹಾಕಿ ಗಣವಿಂಗಡಣೆ ಮಾಡಿ ಯಾವ ವೃತ್ತ ಅಂತ ತಿಳಿಸ್ಬೇಕು. ಹಾಗಾದರೆ ನಾವು ಹಿಂದಿನ ಸೂತ್ರದಲ್ಲಿ ನಾವು ನೋಡಿದ್ವಿ, 1 ಗುರು ಬಂದರೆ ಉತ್ಪಲ ಮಾಲಾವೃತ್ತ, 3 ಗುರು ಬಂದರೆ ನಾವು ಶಾರ್ದೂಲ ವಿಕ್ರೀಡಿತ, 4 ಗುರು ಬಂದರೆ ಸ್ರಗ್ಧರ ವೃತ್ತ. ಹಾಗಾದರೆ ಇದರಲ್ಲಿ ಮ, ರ, ಭ, ನ, ಯ ಗಣಗಳು ಇರುತ್ತವೆ ಎಂದು ಬರೆದು ಇದು ಸ್ರಗ್ಧರ ವೃತ್ತ ಅಂತ ಬರೆದ್ರೆ ನಿಮಗೆ 3 ಅಂಕಗಳು ಖಚಿತವಾಗಿ ಸಿಗ್ತವೆ. 4ನೇದು ಮತ್ತೇಬ ವಿಕ್ರೀಡಿತ. ಇದರಲ್ಲಿ ಕೂಡ 4 ಅಕ್ಷರಗಳ ಅಥವಾ 4 ಸಾಲಿನ ಪದ್ಯ. ಪ್ರತಿ ಸಾಲಿನಲ್ಲಿ ಸ, ಭ, ರ, ನ, ಮ, ಯ ಎಂಬ ಗಣಗಳಿಂದ ಕೂಡಿದ್ದು ಕೊನೆಯಲ್ಲಿ ಒಂದು ಲಘು ಮತ್ತು ಒಂದು ಗುರು ಕೂಡ ಉಳಿದಿರುತ್ತೆ. ಅದು ಮತ್ತು ಈ ಪದ್ಯ ಆದಿಪ್ರಾಸವನ್ನು ಹೊಂದಿರುವಂಥದ್ದು. ಇದರಲ್ಲಿ ನಾವು ನೋಡ್ರಿ, ಇಲ್ಲಿ ಸ, ಭ, ರ, ನ, ಮ, ಯ ಮತ್ತು ಲ, ಗು 1 ಅಕ್ಷರ ಉಳಿಯುವಂಥದ್ದು. ಕೆರೆಯಂ ಕಟ್ಟಿಸಂ ಬಾವಿಯಂ ಸವಿಸು ದೇವಗಾರಂ ಮಾಡಿಸಿದ ಜರೆಲ್. ಅಂದರೆ ಈ ರೀತಿ ನಾವು ಅದಕ್ಕೆ ಪದ್ಯವನ್ನು ಯಾವುದಾದ್ರೂ ಕೊಟ್ಟಿರಲಿ ಅದಕ್ಕೆ ನೀವು ಲಘು ಗುರುವನ್ನು ಹಾಕಬೇಕು. ಹಿಂದಿನ ಸೂತ್ರದಲ್ಲಿ ನಾವು ನೋಡಿದ್ವಿ, 2 ಲಘು 2 ಗುರು ಬಂದರೆ ಲಘು ದ್ವಂದ್ವ, ಗುರು ದ್ವಂದ್ವ ಬಂದರೆ ಮತ್ತೇಬ ವಿಕ್ರೀಡಿತ. ವಿದ್ಯಾರ್ಥಿಗಳ ಇದನ್ನಾದರೂ ನೀವು ಚೆನ್ನಾಗಿ ಬಹಳಷ್ಟು ಮನದಟ್ಟಾಗಿ ಮಾಡ್ಕೋಬೇಕು.
ಲಘು ದ್ವಂದ್ವ ಗುರು ದ್ವಂದ್ವ. ಲಘು 2 ಗುರು 2 ಬಂದರೆ ನಮಗೆ ಅದು ಮತ್ತೆ ವಿಕ್ರೀಡಿತ. ಈ ಸೂತ್ರಕ್ಕೆ ಇನ್ನೊಂದು ಕೂಡ ಪದ್ಯವನ್ನು ಕೂಡ ಕೆಳಗಡೆ ಇನ್ನೊಂದು ಇದೆ ಕೂಡ. ಸಬರಂ ನಂ ಮಯ ಲಂಗಂ ಮುಂ ಬಗೆಗಳು ಮತ್ತೇಬ ವಿಕ್ರೀಡಿತ. ಈ ರೀತಿಯ ನಾವು ಪ್ರಸ್ತಾರವನ್ನು ಹಾಕಿ ನೋಡಿದಾಗ ಈ ಗಣಗಳು ಈ ರೀತಿ ಬರಬೇಕು. ರ ನ ಮ ಯ ಮತ್ತು ಲಘು ಮತ್ತು ಗುರು. ವಿದ್ಯಾರ್ಥಿಗಳು, ಅದಕ್ಕೆ ನೀವು ಯಮತ ರಾಜಬಾಣಸಲಗಂ ಸೂತ್ರವನ್ನು ಕಂಪಲ್ಸರಿಯಾಗಿ ಅದನ್ನು ಮನದಟ್ಟು ಮಾಡ್ಕೋಬೇಕು. ನಂತರ ಗುರು ಮೊದಲಲ್ಲಿ ಬಂದರೆ ಏನು, ಒಂದು ಅಕ್ಷರ ಬಂದರೆ, 3 ಅಕ್ಷರ ಬಂದರೆ, 4 ಬಂದರೆ, ಲಘು 2 ಗುರು 2 ಲಘು, ಈ ರೀತಿ ನಾವು ಒಂದೊಂದಾಗಿ ಅದನ್ನು ನಾವು ಪೂರ್ಣವಾಗಿ ನೆನ್ಪಿಟ್ಕೋಬೇಕು. 5ನೇದು ಮಹಾಸ್ರಗ್ಧರ ವೃತ್ತ. ಇದು 4 ಪಾದಗಳುಳ್ಳ ಅಥವಾ 4 ಸಾಲಿನ ಅಕ್ಷರ. ಪ್ರತಿ ಪಾದದಲ್ಲೂ ಕೂಡ 22 ಅಕ್ಷರಗಳದು. ಸ ತ ತ ನ ಸ ರ ರ ಗಣಗಳು ಮತ್ತು ಕೊನೆಗೆ ಒಂದು ಗುರು ಅನ್ನೋದು ಉಳಿಯುತ್ತೆ. ಇದರಲ್ಲಿ ನಾವು ಹಿಂದಿನ ಸೂತ್ರದಲ್ಲಿ ನಾವು ನೋಡಿದ್ವಿ, ಲಘು 2 ತ್ರಿಗುರು ವಿಕ್ಕಂ ಮಹಾಸ್ರಗ್ಧರೆ. ಲಘು 2 3 ಗುರು ಬಂದರೆ ಅದು ಮಹಾಸ್ರಗ್ಧರ ವೃತ್ತ. ಇದಕ್ಕೆ ಪದ್ಯವನ್ನು ಕೊಟ್ಟಾಗ ನೀವು ಛಂದಸ್ಸನ್ನು ಅಥವಾ ಪ್ರಸ್ತಾರವನ್ನು ಹಾಕಿದಾಗ ಯಮತ ಬಾಣರಾಜಸಲಗಂ ನೋಡಿಬಿಟ್ಟು ಮೇಲೆ ಗಣಗಳನ್ನು ಹಾಕಿ ಉಳಿದಿದ್ದ ಅಕ್ಷರವನ್ನು ಬರೆದ್ಬಿಟ್ಟು ಇದು ಮಹಾಸ್ರಗ್ಧರ ವೃತ್ತ ಇಷ್ಟು ಬರೆದ್ರೆ ನೀವು ಅಂಕಗಳನ್ನು ತೆಗೆದುಕೊಳ್ಬೋದು ಮತ್ತು ಸುಲಭವಾಗಿ ನೀವು ಈ ರೀತಿಯಾಗಿ ಅಭ್ಯಾಸ ಕೂಡ ಮಾಡಬಹುದು. ಪದ್ಯದಲ್ಲಿ ಹಳೆಗನ್ನಡ ಪದ್ಯಗಳು ನಿಮಗೆ 1 ಮತ್ತು 2ಗಳು ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಚಂಪು ಕಾವ್ಯಗಳನ್ನು ಬರೆದಿರುವಂತಹ ಪದ್ಯಗಳು ಇರುವಂಥದ್ರಲ್ಲಿ ನೀವು ಇವುಗಳನ್ನು ನೋಡಿ ಅಭ್ಯಾಸವನ್ನು ಮಾಡಿಕೊಳ್ಳಿ. ಮತ್ತು ನೀವು ಪುಸ್ತಕದಲ್ಲೂ ಕೂಡ ಪ್ರತಿ ಪದ್ಯದಲ್ಲೂ ಈ ರೀತಿ ಬಂದಿರುವಂತಹ ವೃತ್ತಗಳ ಪದ್ಯದಲ್ಲಿ ಊ ಅಂತ ಕೊಟ್ಟಿರ್ತಾರೆ. ಊ ಅಂದರೆ ಉತ್ಪಲಮಾಲಾ ವೃತ್ತ, ಚಮ್ ಅಂದರೆ ಚಂಪಕಮಾಲಾ ವೃತ್ತ, ಮ ಅಂದರೆ ಮತ್ತೇಬ ವಿಕ್ರೀಡಿತ, ಶ ಅಂದರೆ ಶಾರ್ದೂಲ ವಿಕ್ರೀಡಿತ. ಈ ರೀತಿ ಅವುಗಳನ್ನು ಕೊಟ್ಟಿರ್ತಾರೆ. ಆ ಉದಾಹರಣೆಗಳನ್ನು ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂಥ ಪದ್ಯಗಳನ್ನು ನೀವು ಅಭ್ಯಾಸವನ್ನು ಮಾಡಿ. 6ನೇದು ಚಂಪಕಮಾಲಾ ವೃತ್ತ. ಇದು ಪ್ರತಿ ಪಾದದಲ್ಲೂ ಕೂಡ 21 ಅಕ್ಷರಗಳಿರ್ತವೆ ಮತ್ತು ಪ್ರತಿ ಸಾಲಿನಲ್ಲೂ ಕೂಡ ನ ಜ ಭ ಜ ಜ ರ ಎಂಬ ಗಣಗಳಿಂದ ಕೂಡಿದೆ. ಆದಿಪ್ರಾಸದಿಂದ ಕೂಡಿರುವಂಥದ್ದು. ಇದರ ಸೂತ್ರ ಏನು, ನಜ ಭಜ ಜಂಜರಂ ಬಗೆಗಳುತ್ತಿರೆ ಚಂಪಕಮಾಲೆ ಎಂದ ಪರ್. ಹಾಗಾದರೆ ಇದರಲ್ಲಿ ನಾವು ಸೂತ್ರದಲ್ಲಿ ನಾವು ನೋಡಿದ್ವಿ, ಹರಿಣಾಕ್ಷಿ ಲಘು 4 ಕೂಡ ಲಘು ಬಂದರೆ ಅದನ್ನು ನಾವು ಚಂಪಕಮಾಲಾ ಅಂತ ಕರಿತೇವೆ. ಇಲ್ಲಿ ನೋಡ್ರಿ, ನಾವು ಪದ್ಯವನ್ನು ಕೊಟ್ಟಾಗ ಅದಕ್ಕೆ ಪ್ರಸ್ತಾರವನ್ನು ಹಾಕಿ ನಾವು ಲಘು ಗುರುವನ್ನು ನೋಡಿದಾಗ ನಮಗೆ 4 ಲಘು ಕೂಡ ಬಂದಿರೋವಂಥದ್ದನ್ನು ಕೂಡ ನಾವು ನೋಡ್ತೇವೆ. ನಂತರ ಅದಕ್ಕೆ ಗಣಗಳನ್ನು ಮೇಲೆ ಈ ರೀತಿ ವಿಭಾಗ ಮಾಡಿ ಮೇಲೆ ಬರೆದು ಇದು ಚಂಪಕಮಾಲಾ ವೃತ್ತ ಅಂತೇಳಿ ಬರಬೇಕು. ವಿದ್ಯಾರ್ಥಿಗಳು ಬಹಳಷ್ಟು ಹೆಚ್ಚಾಗಿ ನಮಗೆ ಚಂಪಕಮಾಲಾ ವೃತ್ತ ಪದ್ಯಗಳು ಜಾಸ್ತಿ ಮತ್ತು ಉತ್ಪಲಮಾಲಾ ವೃತ್ತ ಮತ್ತು ಕೆಲವೊಮ್ಮೆ ಮತ್ತೇಬ ವಿಕ್ರೀಡಿತ ಕೂಡ ಬರುತ್ತೆ. ಹಾಗಾಗಿ ನಿಮಗೆ ಯಾವ ಪದ್ಯವನ್ನು ಹೇಗೆ ನೀವು ಗುರುತಿಸಬಹುದು ಅಂತ ನಾನು ಸೂಕ್ಷ್ಮವಾಗಿ ನಿಮಗೆ ತಿಳಿಸಿದ್ದೇನೆ. ಆ ರೀತಿ ಮೊದಲು ಗುರು ಬಂದರೆ ಉತ್ಪಲಮಾಲಾ, ಮೊದಲು ಗುರು 3 ಶಾರ್ದೂಲಂ, ಗುರು 4ರಂತೂ ಸ್ರಗ್ಧರೆ. ಈ ರೀತಿ ಆ ಸೂತ್ರ ಇದೆಯಲ್ಲ ಆ ರೀತಿ ಬರ್ಕೊಂಡು ನೀವು ಈ ರೀತಿ ಅದನ್ನು ಗುರುತಿಸ್ಕೊಳ್ಳಿ. ಆಗ ನೀವು ಸುಲಭವಾಗಿ ಇದನ್ನು ಅಕ್ಷರಗಣವನ್ನು ಕಲಿಯಬಹುದು. ಯಾವುದೂ ಕೂಡ ಕಠಿಣವಾಗಿರಲಿಲ್ಲ, ಸರಳವಾಗಿ ನೀವು ಅದನ್ನು ಅಭ್ಯಾಸ ಮಾಡ್ಬೋದು. ಧನ್ಯವಾದಗಳು.